ಸೊ ಇವತ್ತೊಂದು ಟಾಪಿಕ್ ಡಿಫರೆಂಟ್ ಆಗಿರಲಿ ಅಂತ ನಿಮ್ಗೆ ಗೊತ್ತಿರ್ಬೋದು. ನಾನು ಇತ್ತೀಚೆಗೆ ಮಾಡ್ತಿರುವ ಕೆಲವೊಂದು ವೀಡಿಯೋಗಳು ರಿಲೇಟೆಡ್ ಟು ನನ್ನ ಪರ್ಸ್ನಲ್ ಇಶ್ಯೂಸು. ಕೆಲವರು ಕೇಳ್ತಾರೆ ಯಾಕೆ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ತೀರಾ ಅಂತ. ಒಂದು ದಾಖಲೆ ಆಗಿರಲಿ ಎಲ್ಲಿಯಾದರೂ ಅಂತ. ಯಾಕಂದರೆ ನಾನು ವ್ಯಕ್ತಿಗಳ ಜೊತೆ ಹೇಳ್ತೀನಿ, ಸೋಷಿಯಲ್ ಮೀಡ್ಯಾದಲ್ಲಿ ಇರಲಿ, ನಾನು ಯೂಟ್ಯೂಬಲ್ಲಿ ನಾನು ಇಲ್ಲದಿದ್ರೂ ನಾಡ್ದು ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅದು. ಸೊ ಇವತ್ತು ಒಂದು ಟಾಪಿಕ್ ಡಿಫ್ರೆಂಟ್ ಇರೋಣ ಅಂತ. ನಿಮ್ಗೆ ನೋಡಿರ್ಬೋದು ನನ್ನ ವೀಡಿಯೋಸಲ್ಲಿ ಅತಿ ಹೆಚ್ಚು ಬಂದ ಕಮೆಂಟು, ಇವಾಗಲ್ಲ, ನಾನು 2023ರಲ್ಲಿ ಸೌಜನ್ಯ ಹೋರಾಟಕ್ಕೆ ಬಂದಾಗ ನಾನು ಹೀಗೇ ವೀಡಿಯೋ ಮಾಡ್ತಿದ್ದೆ ಫೇಸ್ಬುಕ್ಕಲ್ಲಿ. ಅದನ್ನು ಮತ್ತು ಯೂಟ್ಯೂಬರ್ಸ್ ಹಾಕ್ತಾಯಿದ್ರು. ಸೊ ಕೆಲವೊಂದು ತುಂಬ ಪಾಯಿಂಟ್ಸ್ ಇತ್ತು ಅದರಲ್ಲಿ. ಸತ್ಯವನ್ನೇ ಹೇಳ್ತಿದ್ದೆ ನಾನು. ಆವತ್ತು ಸತ್ಯವನ್ನೇ ಹೇಳೋದು, ಇವತ್ತು ಕೂಡ ಸತ್ಯವನ್ನೇ ಹೇಳೋದು. ಆವಾಗ ನನಗೆ ಅತಿ ಹೆಚ್ಚು ಬಂದ ಕಮೆಂಟು ಒಂದು, ಇವಳಿಗೆ ಮಾನಸಿಕ ರೋಗ ಇದೆ ಅಂತ, ಡಿ ಗ್ಯಾಂಗ್ ಕಡೆಯಿಂದ ಹಾಗೇ ಹೇಳ್ತಿದ್ರು. ಇವಾಗ ಅದೇ ಶಬ್ದವನ್ನು ನಮ್ಮ ಬಿ ಗ್ಯಾಂಗ್ ಅಂದರೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಟೀಮು ಹಾಗೆ ಹೇಳ್ತಾಯಿದೆ. ಸೊ ನಿಮಗೆ ಹೇಳ್ತೀನಿ ನಾನು, ನನ್ನ ಬಗ್ಗೆ ನಾನೇ ಹೇಳೋದು ಉತ್ತಮ ಅಂತ ಅನಿಸ್ತದೆ. ಇದು ಮಾನಸಿಕ ಸಮಸ್ಯೆ, ನಾನು ಹೇಳಿದ್ದೀನಿ ಅದರ ಬಗ್ಗೆ ಒಂದು ಇಂಟರ್ವ್ಯೂ ಕೂಡ ನಮ್ಮ ಹ್ಯೂಮನ್ ರೈಟ್ಸ್ ಚಾನಲ್ನ ಪ್ರಶಾಂತ್ ಅವರು ಮಾಡಿದ್ದಾರೆ. ನಿಮ್ಮನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಯಾಕೋ ಸೈಕೋ ಅಂತಾರೆ ಅಂತ, ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೀನಿ ನಾನು. ಸೊ ಇವಾಗ ಅದೇ ಟಾಪಿಕ್ ಬಗ್ಗೆ ಮಾತಾಡೋಣ. ಆ ವಿಡಿಯೋ ಇಲ್ಲ ನನ್ನಲ್ಲಿ, ಬಟ್ ನಾನು ಆ ವಿಡಿಯೋದ ಕಂಟೆಂಟ್ ಅದು ಇನ್ನೊಮ್ಮೆ ಮಾಡಿ ಹೇಳ್ತೀನಿ. ಸೊ ಯಾಕೆ ಈ ಜನರಿಗೆ ಸತ್ಯವನ್ನು ಹೇಳುವಾಗ ಮಾನಸಿಕ ಅನಿಸ್ತದೆ, ಸತ್ಯ ಹೇಳುವವರನ್ನು ಸೈಕೋ ಅಂತಾರೆ ಅಂತ ನಾನು ಅಲ್ಲಿ ಕ್ಯಾಪ್ಷನ್ ಕೊಟ್ಟಿದ್ದೆ. ಸತ್ಯ ಹೇಳಿದರೆ ಸೈಕೋ ಅಂತಾರೆ ಅಂತ. ಕೆಲವರಿಗೆ ಇಷ್ಟ ಆಗಲ್ಲ, ನಾವು ಇದ್ದದ್ದನ್ನು ಇದ್ದಂಗೆ ಹೇಳೋದು ಇಷ್ಟ ಆಗಲ್ಲ. ಸೊ ನನ್ನ ಸ್ವಭಾವನೇ ಹಾಗೆ, ನಾನು ಇದ್ದದ್ದನ್ನು ಇದ್ದಂಗೆ ಹೇಳ್ತೀನಿ. ಮತ್ತು ನನ್ನ ಮನಸ್ಸಲ್ಲಿಲ್ಲ ಐ ವಿಲ್ ಬಿ ಕೂಲ್. ನನಗೆ ಒಬ್ಬ ಮೇಲೆ ಸಿಟ್ಟಿದೆ, ಏನಾದರೂ ಹೇಳಬೇಕು ಅನಿಸಿದ್ರೆ ಅವನ ಮುಖಕ್ಕೆ ನೋಡಿ ನೇರ ಹೇಳ್ತೀನಿ, ಮತ್ತು ನಾನು ಸೈಲೆಂಟ್ ಆಗ್ತೀನಿ. ಕೆಲವರು ಏನು ಮಾಡ್ತಾರೆ, ಇದೇ ಸಮಸ್ಯೆ ಅವರಿಗೆ ಇರುತ್ತೆ ಹೇಳಬೇಕು ಅಂತ, ಬಟ್ ಎದುರು ಹೇಳಲ್ಲ ಅವರು, ಧೈರ್ಯ ಇರಲ್ಲ, ಹಿಂದೆ ಹೇಳ್ತಾರೆ. ಸೊ ನಾನು ಇದ್ದದನ್ನು ಇದ್ದ ಹಾಗೆ ನೇರ ಅವರ ಹೆಸರು ಹೇಳಿ, ಅವರ ಮುಖಕ್ಕೆ ನೋಡಿ ಹೇಳಿ ನಾನು ಕೂಲ್ ಆಗ್ತೀನಿ. ಕೇಳಿದವರಿಗೆ ಅದು ಸಹಿಸ್ಲಿಕ್ಕಾಗಲ್ಲ. ಇನ್ನು ಇತರರು ಕೇಳ್ತಾರಲ್ಲ ಅವರಿಗೂ ಅದು ಸಹಿಸ್ಲಿಕ್ಕಾಗೋದಿಲ್ಲ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಶೈಲಜಾ ಅಮರ್ನಾಥ್ ಬಗ್ಗೆ ಹೇಳ್ತೀನಿ ಅಂದರೆ, ಶೈಲಜಾ ಅಮರ್ನಾಥ್ ಅವರ ಅಭಿಮಾನಿಗಳಿರ್ತಾರೆ ತುಂಬ ಸಬ್ಸ್ಕ್ರೈಬರ್ಸ್, ಇವರಿಗದು ಸಹಿಸ್ಲಿಕ್ಕಾಗಲ್ಲ. ನನಗೆ ಯಾವುದೇ ಮುಖವಾಡ ಇಲ್ಲ. ಪ್ರಶಾಂತ್ ಹೇಳ್ತಾರೆ ನಾನು ಮುಖವಾಡ ಇಟ್ಟು ಬದುಕೋದು ಅಂತ. ನನಗೆ ಯಾವುದೇ ಮುಖವಾಡ ಇಲ್ಲ, ನೇರ ಮಾತಾಡ್ತೀನಿ ನಾನು. ಚಿಕ್ಕಂದಿದ್ಲೆ, ಇದು ಇವಾಗ ಅಂತಲ್ಲ ಅಭ್ಯಾಸ, ನಾನು ಚಿಕ್ಕಂದಿದ್ಲೆ, ಸ್ವಲ್ಪ ನಾನು ಹುಟ್ಟಿದಾಗಿನಿಂದಲೇ ನಾನು ತುಂಬ ಆ್ಯಕ್ಟಿವ್ ಚೈಲ್ಡ್ ಅಂತ ಹೇಳ್ಬೋದು. ಯಾಕಂದರೆ ನನ್ನೊಂದು ಚಿಕ್ಕ ಹುಡುಗಿ ಆಗಿರೋಂದಲೇ ನನ್ನನ್ನು ಆ್ಯಕ್ಚುಲಿ ನಾನು 3ನೇ ಮಗಳು ಅಪ್ಪನಿಗೆ. ಅಕ್ಕ ಹುಟ್ಟಿ ಒಂದು 7 ವರ್ಷ ಕಳೆದು ನಾನು ಹುಟ್ಟಿರೋದು. ಸೊ ಮೋಸ್ಟ್ಲಿ ನನ್ನ ಅಮ್ಮ ನಾನು ಹೊಟ್ಟೆಯಲ್ಲಿರುವಾಗಲೇ ಒಂದು ಗಂಡು ಮಗು ಬೇಕು ಅಂತ ಥಿಂಕ್ ಮಾಡಿರ್ಬೋದು. ನನ್ನ ಅಪ್ಪನೂ ಅಷ್ಟೇ ನೋಡಿ, ಆ 80s ಜನ್ರೇಷನಲ್ಲಿ ಯಾವತ್ತು 2 ಹೆಣ್ಮಕ್ಳಾದ ಮೇಲೆ ನಾರ್ಮಲಿ ಒಂದು ಗಂಡು ಮಗ ಬೇಕು, ಒಂದು ಸಂತಾನ ಮುಂದುವರಿಲಿಕ್ಕೆ ಅಂಥೇಳಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರ್ಬೋದು. ಮೇ ಬಿ ನನ್ನ ಅಪ್ಪನೂ ಕೂಡ ಅದೇ ಥಿಂಕ್ ಮಾಡಿರ್ಬೋದು. ನನ್ನ ಅಮ್ಮ ನಾನು ಹೊಟ್ಟೆಯಲ್ಲಿರುವಾಗಲೇ ನನಗೆ ಮಗ ಹುಟ್ಟಬೇಕು ಅಂತ ಥಿಂಕ್ ಮಾಡಿರ್ಬೋದು. ಏನೋ ನಾನು ಹುಟ್ಟಿದ್ದು ಹೆಣ್ಣಾಗಿ, 3ನೇದು ಹೆಣ್ಣಾಯ್ತಲ್ಲ ಅಂತ ಹೇಳುವಾಗ ಅಪ್ಪ ಹೇಳಿದ್ರಂತೆ ಮಗನಂತೆ ಬೆಳೆಸ್ತೀನಿ, ನನ್ನ ಮಗ ಅವಳು ಅಂತ. ಸೊ ಆ ಒಂದು ಮೈಂಡ್ಸೆಟ್ಟಲ್ಲೇ ನನ್ನನ್ನು ಬೆಳೆಸಿದ್ರು ಅವರು. ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟರು, ಎಲ್ಲರಿಗೂ ಕೊಟ್ಟಿದ್ದಾರೆ, ಎಲ್ಲ ಹೆಣ್ಮಕ್ಳಿಗೂ. ಸೊ ನನ್ನನ್ನು ಸ್ವಲ್ಪ ತುಂಬ ಪ್ರೀತಿಯಿಂದ ಧೈರ್ಯದಿಂದ ಬೆಳೆಸಿದರು ಚಿಕ್ಕಂದಿಂದಲೇ. ನಾನು ಅಮ್ಮನ ಜೊತೆ ಇದ್ದೇ ಕಡಿಮೆ, ಯಾಕಂದರೆ ನನ್ನ ಅಪ್ಪ ಅಂಗಡಿ ಇರೋ ಕಾರಣ ಈ 2 ಮಕ್ಕಳು ಶಾಲೆಗೆ ಹೋಗುವಾಗ ಒಬ್ಬಳೇ ಇರ್ತೀನಲ್ಲ, ಮಗುವನ್ನು ನಾನು ಅಪ್ಪನ ಹತ್ರನೇ ಬಿಟ್ಟಿದ್ದೆ ಚಿಕ್ಕಂದಿಂದಲೇ. ನಂಗೆ ಗೊತ್ತು, ನನಗೆ 5 ವರ್ಷದಿಂದ ಚೆನ್ನಾಗಿ ನೆನಪಿದೆ. ನನಗೆ ಶಾಲೆಗೆ ಕಳಿಸೋರು ನನ್ನ ಅಪ್ಪ. ಅಂದರೆ ಕಳಿಸುವಾಗ ನಾನು ಅಂಗಡಿಯಲ್ಲೇ ಇರೋದು ಹೆಚ್ಚಾಗಿ. ಏನಾದರೂ ತಿನ್ನೋಕೆ ಮಾತ್ರ ಮನೆಗೆ ಹೋಗ್ತೀನಿ, ಮನೆ ಒಟ್ಟಿಗೆ ಇತ್ತು, ಅಂಗಡಿಯಲ್ಲೇ ಅಪ್ಪನ ಜೊತೆನೇ ಇದ್ದು. ನನಗೆ ಓದೋಕ್ಕೆ ಬರೆಯೋಕ್ಕೆ ಕಲಿಸಿದ್ದು ಅಪ್ಪ. ನಾನು ತುಂಬ ಆ್ಯಕ್ಟಿವ್ ಚೈಲ್ಡ್ ಆಗಿದ್ದೆ ಅಂತ ನನಗೆ ನೋಡಿದವರು ಹೇಳಿದರು. ಚಿಕ್ಕಂದಿನಲ್ಲೇ ತುಂಬ ಹೈಪರ್ ಆ್ಯಕ್ಟಿವ್ ಆಗಿದ್ದೆ ನಾನು ಅಂತ. ಯಾಕಂದರೆ ಅದಕ್ಕೆ ಸಿಚುವೇಶನ್ ಇದು ಇದೆ. ನನ್ನ ಅಕ್ಕನವರು ಆಲ್ರೆಡಿ, ನಾನು ಹುಟ್ಟುವಾಗ ನನ್ನ ಅಕ್ಕ ಒಂದನೇ ಕ್ಲಾಸಲ್ಲಿದ್ದರು. ಸೊ ನಾನು ಬೆಳೆದಂದೆ ನನ್ನ ಅಕ್ಕನವರು ಸ್ಕೂಲಿಗೆ ಹೋಗುವಾಗ ನಾನು ಎಜುಕೇಷನೆಲ್ಲ ಅವರಿಂದಲೇ ಕಲಿತೆ. ನಾನು ಶಾಲೆಗೆ ಹೋಗೋ ಮುಂಚೆನೇ ನನಗೆ ಈ ಎಲ್ಲ ಕಲಿತಾಗಿತ್ತು. ನಾನು ಅಂಗನವಾಡಿಗೆ ಹೋಗಿಲ್ಲ, ಡೈರೆಕ್ಟ್ 1ನೇ ತಾರೀಕಿಗೆ ನಾನು ಕಾಯ್ತಾ ಇದ್ದೆ ಶಾಲೆಗೆ ಹೋಗಲಿಕ್ಕೆ. ಯಾಕಂದರೆ ಅಕ್ಕಂದಿರಿಬ್ಬರು ಶಾಲೆಗೆ ಹೋಗ್ತಿದ್ರಲ್ಲ. ನನಗೆ ಮೊದಲೆಲ್ಲ ಕಲಿಸಿದ್ದು ಅಪ್ಪನೇ ಎಲ್ಲ. ಅವ್ರು ಪೇಪರ್ ಓದ್ತಾಯಿದ್ರು. ಸೊ ನಾನು ಆವಾಗಲೇ ಒಂದು ಬೇಗನೆ ಕಲಿತು ಬಿಟ್ಟಿದ್ದೆ ಶಾಲೆಗೆ ಹೋಗುವಾಗ. ನನಗೆ 1ನೇ ಕ್ಲಾಸಿಂದ 7ನೇ ಕ್ಲಾಸ್ನವರೆಗೆ ಬೇಗನೆ ಕಲಿತು ನಾನು ಶಾಲೆಯಲ್ಲಿ ಪಾಠನೂ ಕೂಡ ಹೆಚ್ಚು ಕೇಳೋದು ಮಾತ್ರ. ನಾನು ಬರೆಯೋದು ಓದೋದು ತುಂಬ ಕಡಿಮೆ. 7th ಸ್ಟ್ಯಾಂಡರ್ಡ್ ಎಕ್ಸಾಮ್ ಟೈಮಲ್ಲೂ, ಪಬ್ಲಿಕ್ ಎಕ್ಸಾಮ್ ಟೈಮಲ್ಲಿ ಕೂಡ ನಾನು ಟಿ ವಿ ನೋಡ್ತಾನೆ ಇರೋದು. ನಮ್ಮ ಮನೇಲಿ ಟಿ ವಿ ಇರಲಿಲ್ಲ, ಪಕ್ಕದ ಮನೆಗೆ ಹೋಗಿ ಟಿ ವಿ ನೋಡೋದು, ಮೂವಿ ನೋಡೋದು. ಆದರೂ ನಾನು ಓದೋದೇ, ನನಗೆ ಈಗಲೂ ನೆನಪಿದೆ, ಮ್ಯಾಥ್ಸಲ್ಲಿ 49 ಔಟ್ ಆಫ್ 50 ಮಾರ್ಕ್ಸ್ ತಗೊಂಡಿದ್ದೀನಿ. ನನ್ನ ಅಕ್ಕ ಯಾವತ್ತೂ ಬೈಯೋದು, ಓದೋದಿಲ್ಲ, ನಾಳೆ ಎಕ್ಸಾಮ್ ಇದೆ. ನಾನು ಪಾಸ್ ಆಗ್ತೀನಿ, ನಾನು ಮಾರ್ಕ್ಸ್ ಸ್ಕೋರ್ ಮಾಡ್ತೀನಿ.
ಅಂದರೆ ನನಗೆ ಒಮ್ಮೆ ಹೇಳಿದ್ದು ಮೆಮೊರಿ ತುಂಬ ಇತ್ತು. ನನಗೆ ಚಿಕ್ಕಂದಿದ್ದ 5 ವರ್ಷದಿಂದ ಇತ್ತೀಚೆಗಿನವರೆಗಿನ ಎಲ್ಲ ಮೆಮೊರಿ, ಯಾವ ದಿವಸ ಏನಾಯಿತು ಅಂತ ಅದೇ ಸಿಚುವೇಶನನ್ನು ರೀಕಾಲ್ ಮಾಡಿ ಹೇಳ್ತೀನಿ ನಾನು. ಬಾಲ್ಯದಿಂದ ಹಿಡಿದು ನನಗೆ ಈಗಲೂ ನೆನಪಿದೆ. ನನ್ನ ಅಪ್ಪನದು ತಲೆ ಕಟ್ಟಿ ಶಾಲೆಗೆ ಕಳಿಸಿದ್ದು, ಅಪ್ಪನೇ ತಲೆ ಬಸಿತಿದ್ದಿದ್ದು. ನನಗೆ ತುಂಬ ಅಪ್ಪನಿಗೆ ಡಿಪೆಂಡ್ ಆಗಿದ್ದೆ. ನನ್ನ ಅಪ್ಪ ಹೇಳಿದ ಹಾಗೆ ಕೇಳ್ತಿದ್ದೆ, ಬೇರೆ ಯಾರಿಗೂ ಕೇಳ್ತಿರ್ಲಿಲ್ಲ. ಸೊ ಅಪ್ಪನ ಮುದ್ದಿನ ಮಗಳು ಅಂತ ಹೇಳ್ಬೋದು. ತುಂಬ ಇನ್ಫ್ಲುಯೆನ್ಸ್ ನನಗೆ ಅಪ್ಪಂದು ಲೈಫಲ್ಲಿ ಆಗಿದೆ. ಈಗ ನಾನು ಧೈರ್ಯದಿಂದ ಬದುಕುತ್ತಿರೋದಕ್ಕೂ ಕಾರಣ ಅಪ್ಪ. ಯಾವ ಕಾರಣಕ್ಕೂ ನನ್ನ ಮಗಳು ಸೋಲ್ಬಾರ್ದು, ಆ ಒಂದು ಚಿಂತನೆ ಯಾವತ್ತೂ ಇತ್ತು ನನ್ನ ಮನಸ್ಸಲ್ಲಿ. ಇದು ಹೀಗೆ ಬೆಳೀತಾ ಇದ್ದಾಗ ನಮ್ಮದು ಹೈಪರ್ ಆ್ಯಕ್ಟಿವ್ ಚೈಲ್ಡ್ ಆಗಿದ್ದೆ ಅಂತ ಹೇಳ್ಬೋದು. ಆ್ಯಕ್ಟಿವ್ ತುಂಬ. ಈಗ ಕೆಲವರು ಹೇಳ್ತಾರೆ, ನೀವು ಇಷ್ಟು ಫಾಸ್ಟ್ ಯಾಕೆ ಮಾತಾಡ್ತೀರಿ ಅಂತ. ನಮ್ಮ ಮನೆಯಲ್ಲಿ 4 ಮಕ್ಕಳು ಕೂಡ ತುಂಬ ಸೈಲೆಂಟು. ಅಪ್ಪನೂ ಎಷ್ಟು ಬೇಕು ಅಷ್ಟೇ ಮಾತಾಡ್ತಾರೆ, ಅಮ್ಮನೂ ಕಡಿಮೆನೇ ಮಾತಾಡೋದು. ನಾನು ಮಾತ್ರ ತುಂಬ ಫಾಸ್ಟಾಗಿ ಮಾತಾಡ್ತೀನಿ. ಇನ್ನೊಬ್ಬರು ನನ್ನ ಕಸಿನ್ ಇದ್ದಾರೆ, ಅಕ್ಕ, ಅವರು ಕೂಡ ನನ್ನ ಥರನೇ ಸ್ವಲ್ಪ ಬೋಲ್ಡಾಗಿ ತುಂಬ ಮಾತಾಡ್ತಾರೆ ಅವರು, ನನ್ನ ದೊಡ್ಡಪ್ಪನ ಮಗಳು. ಸೊ ನಮಗಿಬ್ಬರಿಗೆ ಒಂದೇ ಕ್ಯಾರೆಕ್ಟರ್. ನಮ್ಮದಿಬ್ಬರದು ಬೋಲ್ಡಾಗಿ ಮಾತಾಡೋದು. ನಾವು ಜಗಳ ಕಾಯೋದು ಜಾಸ್ತಿ, ಏನಾದರೂ ಅನ್ಯಾಯ ಆದರೆ. ನಾನು ಮನೆಯಲ್ಲೇ ಅಷ್ಟೇ, ಏನಾದರೂ ಭೇದ ಭಾವ ಆದರೆ ನಾನು ಪ್ರತಿಭಟಿಸ್ತೀನಿ. ಸೊ ನನ್ನಲ್ಲಿ ಯಾರು ವಾದ ಮಾಡೋಕ್ಕೂ ಬರಲ್ಲ. ನನ್ನ ಅಪ್ಪ ಯಾವತ್ತೂ ಹೇಳ್ತಿದ್ದು, ಅವರಲ್ಲಿ ವಾದ ಮಾಡಿ ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಹೌದು ಅಂತ ಒಪ್ಕೊಂಡು ಬಿಡ್ತಾರೆ. ಯಾಕಂದರೆ ನಾನು ಸರಿ ಇದ್ದರೆ ಸರಿ ಅಂತ ಹೇಳ್ತೀನಿ, ತಪ್ಪು ಅಂದರೆ ತಪ್ಪು ಹೇಳ್ತೀನಿ. ಯಾರಾದರೂ ಸುಳ್ಳು ಹೇಳಿದರೆ ಮಾತ್ರ ನಾನು ರುಚಿಗೆ ಹೇಳ್ತೀನಿ. ಅವರು ಸತ್ಯ ಹೇಳೋ ತನಕ ನಾನು ಬಿಡಲ್ಲ, ಅದಕ್ಕೆ ಕಾರಣ ಹೇಳೋ ತನಕ. ಹೀಗೇ ಬೆಳೆದ ಇದು ನಂದು ಹಾಗೇ ಬೆಳೆದು ನನಗೆ ಮಾನಸಿಕ ಸಮಸ್ಯೆ ಅಂತ ಹೇಳಿದಲ್ಲ, ಅದಕ್ಕೆ ಆ ಪಾಯಿಂಟಿಗೆ ಬರ್ತೀನಿ. ಸೊ ನನಗೆ PUC ಆಗುವಾಗ ನನ್ನ ಅಕ್ಕನ ಮದುವೆ ಫಿಕ್ಸ್ ಆಗುತ್ತೆ. ತುಂಬ ನಿರೀಕ್ಷೆ ಇಟ್ಕೊಂಡಿದ್ಲು ನನ್ನ ಮೇಲೆ, ನಾನು ಅವಳ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದೆ. ನನ್ನ ಅಪ್ಪ ಅಷ್ಟು ಫೈನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲದ ಕಾರಣ ಆ್ಯಕ್ಚುಲಿ ನಾನು 10th ಇರುವಾಗಲೇ ನನ್ನ ಅಕ್ಕನಿಗೆ B.Ed ಆಗಿ ಜಾಬ್ ಸಿಕ್ಕಿತ್ತು. ಸೊ ಅವಳಿಗೆ ತುಂಬ ಆಸೆ, ನಾನು ತುಂಬ ಒಳ್ಳೆ ಒಂದು ಕಲಿಸಬೇಕು ಅಂತ. ನನಗೆ ತುಂಬ ಆಸೆ ಇದ್ದಿದ್ದು ಡಾಕ್ಟರ್ ಆಗಬೇಕು ಅಂತ. ಸೊ ನಾನು PUCಯಲ್ಲಿ ಎಕ್ಸಾಮ್ ಬರೀಬೇಕಿದ್ರೆ CETಗೆಲ್ಲ ಪ್ರಿಪೇರ್ ಆಗ್ತಿದ್ದೆ, ಕೋಚಿಂಗು ಇದಕ್ಕೆ ಬೇಕು ಅಂತ. ನಾನು ಮೆಡಿಕಲ್ ಫೀಲ್ಡ್ ಹೋಗಬೇಕು ಅಂತ ಕಲಿಸ್ಲಿಕ್ಕೂ ರೆಡಿ ಇದ್ದರು. ನನ್ನ ಅಕ್ಕ ಆವಾಗಲೇ ನೀನು ಲಾಂಗ್ ತೆಗೆದಾದರೂ ಕಲಿಸಬೇಕು, ನೀನು ಮೆಡಿಕಲ್ ಓದಬೇಕು ಅಂತ. ಆ ಟೈಮಲ್ಲಿ ಅಕ್ಕನ ಮದುವೆ ಫಿಕ್ಸ್ ಆಗುತ್ತೆ. ಅದು ನನಗೆ ತುಂಬ ಡಿಪ್ರೆಷನ್ ಆಗ್ತೀನಿ, ನಾನು ಡಿಪ್ರೆಸ್ಡ್ ಆಗ್ತೀನಿ ತುಂಬ. ಯಾಕಂದರೆ ಮುಂದೆ ಯಾರು, ಅಪ್ಪನಿಗೆ ವಯಸ್ಸಾಯಿತು, ಅಪ್ಪ ಓದಿಸೋದಿಲ್ಲ, ಅಪ್ಪನಲ್ಲಿ ದುಡ್ಡಿಲ್ಲ. ಅಕ್ಕ ಮದುವೆ ಆಗಿ ಹೋದರೆ ಮತ್ತೆ ನನಗೆ ಸಹಾಯ ಮಾಡ್ತಾಳೆ. ಯಾಕಂದರೆ ಅಕ್ಕನ ಫ್ಯಾಮಿಲಿನ ಅಷ್ಟೇನು ರಿಚ್ ಇಲ್ಲ, ಅವರು ಕೊಡುವ ಫ್ಯಾಮಿಲಿನೂ ತುಂಬ ರಿಚ್ ಏನಿಲ್ಲ, ನಮ್ಮ ಥರ ನಾರ್ಮಲ್ ಫ್ಯಾಮಿಲಿನೇ. ಸೊ ಅವರಿಗೆ ನನಗೆ ಕಲಿಸ್ಲಿಕ್ಕೆ ಆಗಲ್ಲ, ಮತ್ತೆ ಕೇಳೋದು ಸರಿ ಆಗಲ್ಲ ಮದುವೆ ನಂತರ. ತುಂಬ ಡಿಪ್ರೆಸ್ಡ್ ಆದೆ. ಆ ಟೈಮಲ್ಲಿ ನನಗೆ ಸಡನ್ ಏಕಾಏಕಿ ಪಬ್ಲಿಕ್ ಎಕ್ಸಾಮ್ ಇರೋವಾಗಲೇ ಅಕ್ಕನ ಮದುವೆ ಫಿಕ್ಸ್ ಆಯಿತು. ಏಪ್ರಿಲಲ್ಲಿ ಮದುವೆ ಇತ್ತು, ಏಪ್ರಿಲ್ 24ಕ್ಕೆ ನಂಗೆ ನೆನಪಿದೆ. ಸೊ ಹಾಗೆ ಏಪ್ರಿಲ್ 7ಕ್ಕೇನೋ ಆ ಟೈಮಲ್ಲಿ ಎಂಗೇಜ್ಮೆಂಟ್ ಆಯಿತು. ಸೊ ನಾನು ಎಕ್ಸಾಮ್ ಬರೀತಿರಾಗಲೇ ನಾನು ತುಂಬ ಡಿಪ್ರೆಸ್ ಆದೆ. ನಾನು CETಗೆ ಪ್ರಿಪೇರ್ ಮಾಡ್ತಿದ್ದೆ, ಕೋಚಿಂಗ್ ಎಲ್ಲ ರೆಡಿಯಾಗಿತ್ತು. ಬಟ್ ನಾನೇನೋ CET ಎಕ್ಸಾಮ್ ಬರೀಲಿಲ್ಲ. ಬರೆದ್ರೂ ನನಗೆ ಸೀಟ್ ಸಿಕ್ಕಿದ್ರೂ ಕಲಿಸೋರು ಯಾರು, ದುಡ್ಡು ಕೊಡೋರು ಯಾರು, ಇದೇ ಚಿಂತೆ. ಆ ಟೈಮಲ್ಲಿ ನನಗೆ ಫಸ್ಟಿಗೆ ಲೈಟಾಗಿ ಡಿಪ್ರೆಷನ್ ಫೀಲ್ ಆಯಿತು. ನನಗೆ ಐ ವಾಸ್ ಡಿಪ್ರೆಸ್ಡ್ ಇನ್ ಲೈಫ್. ನಾನು ತುಂಬ ಕನಸು ಕಂಡಿದ್ದೆ, ನನಸಾಗಲ್ಲ ಅಂತ ಅನ್ನೋದು ನಾನು ಡಿಪ್ರೆಷನ್ಗೆ ಒಳಪಟ್ಟೆ ಲೈಟಾಗಿ. ಬಟ್ ಏನೋ ರಿಕವರ್ ಆದೆ ನಾನು. ನಾನು ಹೈಯರ್ ಸ್ಟಡೀಸ್ಗೆ ಹೋದೆ, ಟೆಕ್ನಿಕಲ್ ಫೀಲ್ಡ್ ಹೋಗಬೇಕು ಅಂತಿತ್ತು. ನಾನು ಆಗಲೇ CET ಆಪರ್ಚುನಿಟಿ ತಪ್ಪಿತು. ಮತ್ತು ನಾನು ಗೌರ್ಮೆಂಟ್ ಕಾಲೇಜಿಗೆ ಡಿಗ್ರಿ ಮಾಡೋಕ್ಕೆ ರೆಡಿ ಇರಲಿಲ್ಲ. ಸೀಟ್ ಸಿಕ್ಕಿತ್ತು, ಮನೆ ಪಕ್ಕನೇ ಕಾಲೇಜ್ ಇತ್ತು. ಇಲ್ಲ, ನಂಗೆ ಸಮಥಿಂಗ್ ಡಿಫ್ರೆಂಟ್, ಬೇರೆ ಏನಾದರೂ ಸ್ಟಡಿ ಮಾಡಬೇಕು. ಸೊ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ನಾನು ಡಿಪ್ಲೊಮಾ ತಗೊಂಡೆ. ನಾನು ಡಿಪ್ಲೊಮಾ ಅದು ತುಂಬ ದೂರ ಇತ್ತು, ನಮ್ಮ ಮನೆಯಿಂದ 1.5 ಗಂಟೆ ಟ್ರಾವೆಲ್ ಮಾಡಬೇಕಿತ್ತು. ತುಂಬ ದೂರ, ಕಾಂಜಂಗಾಡ್, ಫುಲ್ ಮಲಯಾಳಂ ಕಾಲೇಜ್, ಅದು ಗೌರ್ಮೆಂಟ್ ಕಾಲೇಜ್ ಅಲ್ಲೇ ಸಿಕ್ತು. ಸೊ ಅಲ್ಲಿ ಸಹ ನಾನು ಡಿಸ್ಟಿಂಕ್ಷನ್ನೇ ತಗೊಂಡೆ. ನೆಕ್ಸ್ಟ್ ನಾನು ಲ್ಯಾಟ್ರಲ್ ಎಂಟ್ರಿಗೆ ಇಂಜಿನಿಯರಿಂಗ್ ಹೋಗಬೇಕು ಅಂತ ಪ್ರಿಪೇರ್ ಆಗಿದ್ದೆ. ಮತ್ತು ಏನೋ ನನಗೆ ಸಮಸ್ಯೆ ಆಯಿತು. ಮತ್ತು ಡಿಗ್ರಿ ಫಸ್ಟ್ ಇಯರು ನಾನು ಇಂಗ್ಲೀಷ್ BA ಮಾಡಲಿಕ್ಕೆ ಅಪ್ಲೈ ಮಾಡಿದೆ, ಅಲ್ಲಿ ಕೂಡ ಡಿಸ್ಕಂಟಿನ್ಯೂ ಆಯಿತು. ಮತ್ತು ನನಗೆ ಮತ್ತೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಏನೋ ನನಗೆ ಅಪ್ಪನಿಗೆ ಸಪೋರ್ಟಾಗಿ ನಿಲ್ಲಬೇಕು, ಬಿಸ್ನೆಸ್ ಮಾಡಬೇಕಂತ. ಮತ್ತು ನಾನು ಬಿಸ್ನೆಸ್ ಫೀಲ್ಡಲ್ಲೇ ಮುಂದುವರೆದೆ. ಮತ್ತು ನನಗೆ ಟೀಚಿಂಗ್ ಪ್ರೊಫೆಷನ್ ಬೈ ಚಾಯ್ಸ್ ಅಲ್ಲ, ಟೀಚಿಂಗ್ ಇದಕ್ಕೆ ಫೀಲ್ಡಿಗೆ ಹೋದೆ, ಕಂಪ್ಯೂಟರ್ ಸೈನ್ಸ್ ಟೀಚರ್ ಆಗಿದೆ. ಸೊ ಹಾಗೆಯೇ ನಾನು ಟೀಚಿಂಗ್ ಫೀಲ್ಡಲ್ಲಿ 7 ವರ್ಷ ಮಾಡಿದೆ. ಮತ್ತು ನಾನು ಬೆಂಗಳೂರಿಗೆ ಬಂದಮೇಲೆ BPO ಸೆಕ್ಟರ್ಗೆ ಸೇರಿದೆ. ಸೊ ನನಗೆ ಫಸ್ಟ್ ಡಿಪ್ರೆಷನ್ ಅಂತ ಫೀಲ್ ಆಗಿದ್ದು, ನನಗೆ ನನ್ನ ಆಸೆಗಳು, ನಾನು ತುಂಬ ನಿರೀಕ್ಷೆ ಇಟ್ಕೊಂಡಿದ್ದೆ, ಅದು ಸಿಗದಿದ್ದಾಗ. ನೆಕ್ಸ್ಟ್ ನಾನೊಂದು ಸ್ಕೂಲಲ್ಲಿ ಸೇರಿದೆ, ಚಿನ್ಮಯ ವಿದ್ಯಾಲಯ ಅಂತ, ಅಲ್ಲಿ ಟೀಚರ್ ಆಗಿದೆ. ಸಡನ್ನಲ್ಲಿ ಜಾಬ್ ಬಿಟ್ಟೆ. ಏನೋ ಒಂದು ತೊಂದರೆ, ನನಗೆ ಏನೋ ಅಲ್ಲಿ ಆಗಿಲ್ಲ, ತುಂಬ ಆ್ಯಕ್ಟಿವ್ ಆಗಿದೆ ಅಲ್ಲಿ ಕೂಡ ಎಲ್ಲದರಲ್ಲೂ. ಜಾಬ್ ಬಿಟ್ಟ ಮೇಲೆ ನನಗೆ ಸಡನ್ ಮತ್ತೆ ಆ ಡಿಪ್ರೆಷನ್ ಫೀಲ್ ಆಯಿತು. ಡಿಪ್ರೆಷನ್ ಅಂತ ಹೇಳಿದ್ರೆ ಫೀಲಿಂಗ್ ಲೋ ಅಂತ. ಇದು ಸ್ವಂತ ನನ್ನ ಅನುಭವಕ್ಕೆ ಬಂದ ಘಟನೆಗಳು ಹೇಳ್ತೀನಿ. ಇದು ಒಂದು ಮಾನಸಿಕ ಸಮಸ್ಯೆನಿಗೆ ತುಂಬ ಜನರಿಗೆ ಇದು ನಾನು ಹೇಳೋದು ಕನೆಕ್ಟ್ ಆಗ್ಬೋದು. ಸೊ ಆವಾಗ ನಾನು ಸಡನ್ ಜಾಬ್ ಬಿಟ್ಟ ಮೇಲೆ ಸಡನ್ ಸೈಲೆಂಟ್ ಆದೆ. ನನಗೆ ಬಂದ ಭಾವನೆ ನನ್ನ ಮನಸ್ಸಲ್ಲಿ ಯಾವಾಗ ಇದ್ದದ್ದು, ನನ್ನ ತುಂಬ ಆ್ಯಕ್ಟಿವ್ನೆಸ್ ಇದ್ದ ನಾನು ಸಡನ್ ಡಲ್ ಆದೆ. ಆ ಉಲ್ಲಾಸನೇ ಇಲ್ಲ ಕೆಲಸಕ್ಕೆ ಹೋಗೋಕ್ಕೆ, ಬೇಡ ಇನ್ನು ತುಂಬ. ಆಗ ಜನರಲ್ಲಿ ಮಾತಾಡೋದು ಇಷ್ಟ ಇಲ್ಲ, ಯಾರಲ್ಲೂ ತುಂಬ ಎನರ್ಜಿ ಲೋ ಫೀಲ್ ಆಗೋದು, ಉತ್ಸಾಹನೇ ಇಲ್ಲ, ಏನು ಮಾಡೋದು ಬೇಡ. ಯಾಕಂದ್ರೆ ನಾನು ತುಂಬ ಕನಸು ಕಂಡ ಹುಡುಗಿ.
ಏನು ಮಾಡೋಕ್ಕಾಗದ ಪರಿಸ್ಥಿತಿ. ಹಸಿವೆ ಇಲ್ಲ, ನಿದ್ರೆ ಬರ್ತಿತ್ತು. ಆ್ಯಕ್ಚುಲಿ ಕೆಲವರು ಡಿಪ್ರೆಷನಲ್ಲಿ ನಿದ್ರೆ ಬರಲ್ಲ. ಬಟ್ ನನಗೆ ಮುಂದಿನ ಜೀವನದ ಬಗ್ಗೆ ಏನು ಚಿಂತೆ ಇರಲಿಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ಸಪೋರ್ಟ್ ಮಾಡೋರೆಲ್ಲ ಇದ್ದರು. ಯಾರು ಯಾವ ರೀತಿ ಮಾತಾಡಿಸಿದ್ರು ನನಗೆ ಧೈರ್ಯ ಬರ್ತಾ ಇಲ್ಲ. ಏನೋ ಹೆದರಿಕೆ ಆಗೋದು, ಇನ್ನು ಜಾಬಿಗೆ ಹೋಗೋದಿಲ್ಲ ಅಂತ ಹೇಳೋದು, ತುಂಬ ಡಲ್ ಆಗೋದು, ಮಾತು ಕಡಿಮೆ, ಯಾರಲ್ಲೂ ಮಾತಾಡಲ್ಲ. ಸೊ ಇದೀಗ ಹೀಗೆ ಸ್ವಲ್ಪ ಸಮಯ ಇತ್ತು. ಮತ್ತೇನೋ ನಾನೇ ಒಂದು ಶಾಪ್ ಮಾಡಬೇಕು ಅಂತೆಲ್ಲ ದುಡ್ಡಿನ ವ್ಯವಸ್ಥೆ ಎಲ್ಲ ಮಾಡಿ ಒಂದು ಶಾಪ್ ಮಾಡಬೇಕು ಅಂತ ಹೇಳಿದೆ. ಅದು ಮಾಡಿಕೊಟ್ಟ ಮೇಲೆ ಪುನಃ ಆ್ಯಕ್ಟಿವ್ ಆದೆ. ಆಮೇಲೆ ನನಗೆ ಮದುವೆ ಆಯಿತು. ಒಂದು 24 ಇಯರ್ಸಲ್ಲೇ ನಂಗೆ ಮದುವೆ ಆಯಿತು. ಮದುವೆ ಆದಮೇಲೂ ನನಗೆ ಮತ್ತೆ ಅದು ಇದಾಯಿತು. ನನಗೆ ಸ್ವಲ್ಪ ಡಲ್ ಆಯಿತು. ಯಾಕಂದರೆ ನಾನು ಆಲ್ ಆಫ್ ಸಡನ್ ಆಗಿದ್ದು. ಅದು ನಾನು ಪ್ರಿಪೇರೇ ಆಗಿರಲಿಲ್ಲ. ನಾನು ಮದುವೆ ಆಗೋದಿಲ್ಲ ಅಂತಲೇ ಇದ್ದು ಎಲ್ಲ ಶಾಪೆಲ್ಲ ಮಾಡಿ ಹೇಳಿದ ಮೇಲೆ ಕೊನೆಗೆ ಅನಿವಾರ್ಯವಾಗಿ ಫ್ಯಾಮಿಲಿ ಪ್ರೆಷರಿಂದ ಮಾಡಬೇಕು, ತಂಗಿಗೂ ಸಹ ಮದುವೆ ಆಗಲಿಕ್ಕಿದೆ ಅಂತ ಹೇಳಿ ನಾನು ಮದುವೆ ಆದೆ. ಆಗ ಡಿಮ್ಯಾಂಡ್ ಏನು ಇರಲಿಲ್ಲ. ನಂದು ಹೈಟ್ ಇದ್ದ ಒಬ್ಬ ಹುಡುಗನನ್ನು ನೋಡಿ ಅಷ್ಟೇ ಹೇಳಿ ಗಡಿಬಿಡಿಯೆಲ್ಲ ಆಯ್ತು. ಅದು ಅರೇಂಜ್ಡ್ ಮ್ಯಾರೇಜೇ, ಪಕ್ಕನೇ ಆಯಿತು. ನನಗೆ ಮದುವೆ ಎಂಬ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಅಲ್ಲಿ ಹೋದಾಗ ಎಗೇನ್ ನನಗೆ ಒಂದು ಫ್ರೀಡಮ್ ಎಲ್ಲಿ ಇಲ್ಲ ಅಂತ ಆಯಿತು. ಎಗೇನ್ ನಾನು ಹೀಗೆ ಡಲ್ ಆಗ್ತಾ ಬಂದೆ. ಅಲ್ಲಿ ನನಗೆ ಫೈನಾನ್ಷಿಯಲಿ ಅರ್ನಿಂಗ್ ಇರಲಿಲ್ಲ. ನಾನು 1-2 ವರ್ಷ ನಾನು ಕೆಲಸ ಮಾಡಿರಲಿಲ್ಲ, ಮನೆಯಲ್ಲೇ ಇದೆ. ಸೊ ಇಷ್ಟೆಲ್ಲ ಕಲಿತು ವೇಸ್ಟ್ ಆಯ್ತಲ್ಲ. ಮತ್ತು ನಾನು ಹೋದ ಮನೆ ಸ್ವಲ್ಪ ತುಂಬ ಟ್ರೆಡಿಷ್ನಲು, ಅಲ್ಲಿ ಒಂದು ಮೇಲ್ ಡಾಮಿನೇಷನ್, ಎಲ್ಲ ಗಂಡು ಮಕ್ಕಳೇ ಅವರೇ ಕೆಲಸ ಮಾಡೋದು. ಸೊ ನಾನಿಲ್ಲಿ ಎಲ್ಲ ಹೆಣ್ಮಕ್ಳೇ ಇದ್ದು ಮನೆ ಕೆಲಸ ಎಲ್ಲ ಮಾಡಿ ಹುಡುಗನ ಥರ ಬೆಳೆದವಳು. ಅಲ್ಲಿ ಸ್ವಲ್ಪ ನಾನು ಆ ಅಟ್ಮಾಸ್ಫಿಯರ್ಗೆ ನನಗೆ ಅಡ್ಜಸ್ಟ್ ಆಗಲಿಕ್ಕೆ ತುಂಬ ಕಷ್ಟ ಆಯಿತು. ಸೊ ಅಲ್ಲಿ ನಾನು ಅಗೇನ್ ಐ ಫೆಲ್ಟ್ ಐ ವಾಸ್ ಡಿಪ್ರೆಸ್ಡ್. ಯಾಕಂದ್ರೆ ನನಗೆ ಅರ್ನಿಂಗ್ ಇಲ್ಲ ಅಲ್ಲಿ. ಎಲ್ಲ ಪ್ರತಿಯೊಂದಕ್ಕೂ ಗಂಡನ ಕಡೆ ದುಡ್ಡು ಕೇಳಲಿಕ್ಕೆ ಒಂಥರ ಮುಜುಗರ ಅದು. ಯಾಕಂದರೆ ನಾವು ಮೊದಲೇ ನಾನೇ ದುಡ್ದು ನಾನೇ ಓಡಾಡ್ಕೊಂಡಿದ್ದವಳು. ಸೊ ಅದು ಸ್ವಲ್ಪ ನನಗೆ ಕಷ್ಟ ಆಯಿತು. ಆ ಟೈಮಲ್ಲಿ ನನಗೆ ಇಷ್ಟ ಇಲ್ಲದಿದ್ದರೂ ನನ್ನ ಅತ್ತಿಗೆ, ನನ್ನ ಗಂಡನ ಅಕ್ಕ, ಅವರು ನರ್ಸ್ ಆಗಿದ್ದರು ಮಣಿಪಾಲ ಹಾಸ್ಪಿಟಲಲ್ಲಿ. ಸೊ ಅವ್ರು ಹೇಳಿದರು, ಸುಮ್ಮನೆ ಇರೋದು ಬೇಡ, ಎಜುಕೇಷನ್ ಕಂಟಿನ್ಯೂ ಮಾಡಬೇಕಿದ್ರೆ ಮಾಡಬೇಕು. ನನಗೆ ಮೆಡಿಕಲ್ ಫೀಲ್ಡ್ ಹೋಗಬೇಕು ಅಂತ ತುಂಬ ಕನಸಿತ್ತು ಅಂತ ಹೇಳಿದೆ. ಅವ್ರು ಹೇಳಿದರು ಆವಾಗಲೂ, ನಿಮಗೂ ಸಹ ಇವಾಗಲೂ ನಿಮಗೆ ಡಾಕ್ಟರ್ ಆಗಬೇಕು ಅಂತಿದ್ರೆ ಖಂಡಿತ ನಾನು ಓದಿಸ್ತೀನಿ, ನನಗೆ ಹೆಣ್ಮಕ್ಳು ಕಲಿಯೋದಂದ್ರೆ ಇಷ್ಟ ಅಂತ ನನ್ನ ಅತ್ತಿಗೆ ಹೇಳಿದ್ರು. ನರ್ಸ್ ಆಗಿದ್ದರು. ಸೊ ಇಲ್ಲ, ನನಗೆ ಇನ್ನೂ ಎಜುಕೇಷನ್ ಕಂಪ್ಲೀಟ್ ಮಾಡಲಿಕ್ಕೆ ಇಷ್ಟೆಲ್ಲ ಜಾಬ್ ನೋಡ್ತೀನಿ ಅಂದೆ. ಆದರೂ ಒಂದು ಹಾಸ್ಪಿಟಲಲ್ಲೇ ಜಾಬ್ ಸಿಗಲಿ ಅಂತ ECG ಟೆಕ್ನಿಷಿಯನ್ ಕೋರ್ಸಿಗೆ, ಅವರ ಮಗನೂ ನನ್ನ ಸ್ವಲ್ಪ ಏಜೆ, ಒಂದು 3 ವರ್ಷ ಚಿಕ್ಕವನು. ಸೊ ಮಣಿಪಾಲದಲ್ಲಿ ನಾನು ECG ಟೆಕ್ನಿಷಿಯನ್ ಕೋರ್ಸಿಗೆ ಜಾಯ್ನ್ ಆದೆ. ಆವಾಗ ನನಗೆ ಸ್ವಲ್ಪ ಬದಲಾವಣೆ ನನ್ನಲ್ಲಿ ಕಂಡು ಬಂತು. ಮತ್ತು ನಾನು ಪುನಃ ನನಗೆ ಆ ಒಂದು ಅಲ್ಲಿ ಆ್ಯಕ್ಟಿವ್ ಆಗಿದೆ ನಾನು. ಮತ್ತು ಆವಾಗ ನನಗೆ ಸಿಟ್ಟು ಬರೋದು ಜಾಸ್ತಿ. ಈ ಚಿಕ್ಕಂದಿನಲೇ ಇತ್ತು ಸಿಟ್ಟು, ತುಂಬ ಸಿಟ್ಟಂದರೆ ಮೂಗಿನ ನೇರಕ್ಕೆ ಸಿಟ್ಟು. ನನಗೆ ಯಾರು ಏನಾದರೂ ಅಂದರೆ ಸಾಕು, ಸ್ವಲ್ಪ ಅಂದರೆ ಅಲ್ಲಿ ನನಗೆ ಸ್ವಲ್ಪ ಸಮಸ್ಯೆ ಜೋರಾಯಿತು. ನಾನು ಹೇಳಿದೆ ಅತ್ತಿಗೆ, ನನಗೇನು ಕೋಪ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಿಲ್ಲ, ಸಣ್ಣ ವಿಷಯಕ್ಕೂ ಇರಿಟೇಷನ್ ಆಗ್ತಿದೆ. ಸಿಟ್ಟು ತೋರಿಸೋದಂದರೆ ಗಂಡನ ಮೇಲೇ, ಬೇರೆ ಯಾರ ಮೇಲೇನಲ್ಲ, ಸುಲಭದಲ್ಲಿ ಸಿಗೋದು ಅವರಲ್ವ, ಅವರ ಮೇಲೇ ತೋರಿಸೋದು. ಸೊ ಅತ್ತಿಗೆ ಹೇಳಿದ್ರು, ಓಕೆ ನಮಗೊಂದು ಕೌನ್ಸಿಲಿಂಗ್ ಹೋಗೋಣ. ಅಲ್ಲಿ ಸೈಕ್ಯಾಟ್ರಿ ವಾರ್ಡ್ ಇದೆಯಲ್ಲ, ಸೊ ಡಾಕ್ಟ್ರಲ್ಲಿ ಕಳಿಸಿ ನಾನೊಂದು ಕೌನ್ಸಿಲಿಂಗ್ ಮಾಡಿಸಿದ್ರು. ಅವರಿಗೇನು ತುಂಬ ಇದೇನು ಕಂಡು ಬಂದಿಲ್ಲ. ಸೊ ಅವಳಿಗೆ ಸ್ವಲ್ಪ ಹಠ ಜಾಸ್ತಿ, ಮತ್ತು ಅವಳು ಬೆಳೆದ ಪರಿಸರ ಆಗಿದೆ. ಸೊ ಅದೇ ಒಂದು ಅಟ್ಮಾಸ್ಫಿಯರ್ ಸಿಕ್ಕಿದ್ರೆ ಸರಿ ಆಗ್ತಾಳೆ ಅಂತ 2-3 ಕಡೆ ಆಯಿತು ನನಗೆ ಕೌನ್ಸಿಲಿಂಗ್. ನಾನೇ ಸ್ವತಃ ಅಲ್ಲಿದ್ದು ಸ್ಟೂಡೆಂಟ್ ಆಗಿರೋದ್ರಿಂದ, KMCಯಿಂದ ಸ್ಟೂಡೆಂಟ್ ಆಗಿರೋದ್ರಿಂದ ನಾನೇ ರೆಗ್ಯುಲರ್ ಕೌನ್ಸಿಲಿಂಗ್ ಹೋಗ್ತಾಯಿದ್ದೆ. ಮತ್ತೇನು ಟ್ಯಾಬ್ಲೆಟ್ಸು ಏನು ಬೇಡ ಅಂದರು. ಸ್ವಲ್ಪ ಮಾತಿನಲ್ಲಿ ಸರಿ ಮಾಡಬೇಕು, ಅವಳನ್ನು ಪ್ರೀತಿಯಿಂದ ನೋಡ್ಕೋಬೇಕಂದ್ರು. ಅದು ಪ್ರೀತಿಯಿಂದ ನೋಡ್ಕೊಳ್ಳಿಕ್ಕೆ ಯಾರಿಗೂ ಆಗಲಿಲ್ಲ. ಸಾಧಾರಣ ಇದಕ್ಕೂ ನಾನು ಬಗ್ಲೂ ಇಲ್ಲ. ಸೊ ಹೀಗೇ ನನಗೆ ಸಿಟ್ಟು ಜಾಸ್ತಿ ಆಗ್ತಾ ಹೋಗ್ತದೆ. ನಂಗೆ ಗೊತ್ತಾಗುತ್ತೆ ಅದು ಸಿಟ್ಟು ಬರುತ್ತೆ, ಐ ಕಾಂಟ್ ಕಂಟ್ರೋಲ್. ನನ್ನನ್ನು ತುಂಬ ಸರಿ ಮಾಡಿದರು ನನ್ನ ಅಕ್ಕನವರೆಲ್ಲ ಮಾತಾಡಿ. ಮತ್ತು ಅವರು ಎಗೇನ್ಸ್ಟ್ ಹೋಗಬಾರ್ದು, ನನಗೆ ಅದು ತುಂಬ ಜಾಸ್ತಿ ಆಗುತ್ತೆ. ಪ್ರೀತಿಯಿಂದ ಸರಿ ಮಾಡಿದರೆ ಸರಿ ಆಗ್ತಾಳೆ ಅಂತ. ಮತ್ತು ಕೊನೆಗೆ ಡಾಕ್ಟ್ರ್ ಹೇಳಿದ್ರು, ಇದು ಮಾನಸಿಕ ರೋಗ ಅಂತೇಳಿ ನೀವು ಹೇಳೋಣ ಟ್ರೀಟ್ಮೆಂಟ್ ಕೊಡೋದು ಬೇಡ, ಮಾನಸಿಕ ರೋಗ ಅಲ್ಲ ಇದು, ವ್ಯಕ್ತಿತ್ವವನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗ್ತಿರೋ 40-45 ವರ್ಷ ಆ ಮುಟ್ಟು ನಿಲ್ಲೋ ಪ್ರಾಯ ಎಲ್ಲ ಬರುತ್ತಲ್ಲ, ಆವಾಗ ಅವಳು ಸರಿ ಆಗ್ತಾಳೆ. ಕ್ಯಾರೆಕ್ಟ್ರನ್ನು ಚೇಂಜ್ ಮಾಡಲಿಕ್ಕಾಗಲ್ಲ. ತುಂಬ ಹಠಮಾರಿ ಹೌದು, ನಾನು ಚಿಕ್ಕನಿಲ್ಲೇ ಹಠಮಾರಿ. ಇವಾಗಲೂ ನಾನು ಹಠ ಬಿಟ್ಕೊಡಲ್ಲ. ನನ್ನ ಕ್ಯಾರೆಕ್ಟ್ರೇ ಹೀಗೆ, ನಾನು ಬದಲಾಗೋದಿಲ್ಲ ಅಂದರೆ ನನ್ನನ್ನು ಬದಲಾಯಿಸಲಿಕ್ಕೆ ಪ್ರಯತ್ನಿಸಬೇಡಿ ಅಂತಲೇ ಹೇಳ್ತೀನಿ ನಾನು ಎಲ್ಲರಿಗೂ. ಈಗ ಬಿಟ್ಬಿಟ್ಟಿದ್ದಾರೆ, ಏನು ಬೇಕೋ ಹಾಗೆ ಮಾಡು, ನಿನಗೆ ಬೇಕಾದಂಗೆ ಮಾಡು ಅಷ್ಟೇ. ಸೊ ಇದು ನನ್ನ ಕ್ಯಾರೆಕ್ಟ್ರು. ಸೊ ಡಿಪ್ರೆಷನ್ ಎಂಬುದು ನನಗೆ ಫೀಲ್ ಆಗಿದೆ ಒಂದು 2-3 ಟೈಮ್ಸ್. ನನ್ನ ಇತ್ತೀಚೆಗೆ ಈ ಸೌಜನ್ಯ ಪ್ರಕರಣ ಆಯ್ತಲ್ಲ, ಇದಕ್ಕೆ ಬಂದಮೇಲೆ ನಾನು ಆ್ಯಕ್ಟಿವ್ ಆಗಿದೆ 2023ರಲ್ಲಿ. ಬ್ಯಾಕ್ ಟು ಬ್ಯಾಕ್ ಕೇಸಸ್ ಸಮನ್ಸ್ ಎಲ್ಲ ಆಯ್ತಲ್ಲ. ಈ ಸಮನ್ಸ್ ಬರೋದು ನಮಗೆ ಯಾವಾಗಂದರೆ ಒಂದು ಚಾರ್ಜ್ ಶೀಟ್ ಆದಮೇಲೆ. ಆವಾಗ ನಾನು ಫುಲ್ಲು ಅಂದರೆ ಫೈನಾನ್ಷಿಯಲಿ ಫುಲ್ ಬ್ರೇಕ್ ಆಯಿತು ನನಗೆ. ಯಾಕಂದ್ರೆ ಒಂದು ಕಡೆ ಲಾನ್ ಇತ್ತು, ಒಂದು 5 ಲಕ್ಷ ಲಾನ್ ಇತ್ತು, ಅದನ್ನು ಕಟ್ಟಬೇಕಿತ್ತು. ಮತ್ತು ಸಮನ್ಸ್ ಬಂತು, ಯಾರು ಹೆಲ್ಪಿಗಿಲ್ಲದ ಸಿಚುವೇಶನ್. ಎಗೇನ್ ಐ ವಾಸ್ ಡಿಪ್ರೆಸ್ಡ್ ಆಲ್ಮೋಸ್ಟ್ 1.5 ಇಯರ್. ನಾನು ಕರೆಕ್ಟ್ ಹೇಳ್ತೀನಿ, 2024ಇಂದ ನಾನು ತುಂಬ 1.5 ವರ್ಷ ನಾನು ಐ ವಾಸ್ ಎಗೇನ್ ಫೆಲ್ಟ್ ಡಿಪ್ರೆಸ್ಡ್. ಯಾರು ಹೆಲ್ಪಿಗಿಲ್ಲ, ಯಾರು ಮಾತಾಡಿಸ್ತಿಲ್ಲ. ಆ ಟೈಮಲ್ಲಿ ಸಮೀರ್ದು ವೀಡಿಯೋ ಬರೋವಾಗಲೂ ನಾನು ತುಂಬ ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ ನಾನು, ಯಾಕಂದರೆ ಆ ಮೂಡಲ್ಲಿ ಇರಲಿಲ್ಲ ನಾನು. ಆಗ ನನಗೆ ಎಗೇನ್ 1.5 ಇಯರ್ಸ್ ಐ ವಾಸ್ ಸೈಲೆಂಟ್, ತುಂಬ ಸೈಲೆಂಟ್. ನಾನು ಮಾತಾಡಲೇ ಇಲ್ಲ ಇಲ್ಲಿ ಯಾರ ಜೊತೆ.
ನಂಗೆ ಆಗ್ತಿಲ್ಲ, ನನಗೆ ಸಮಸ್ಯೆಗಳು ಮೇಲಿನ ಮೇಲೆ ಬಂತು ಅಂತೇಳಿ ಅಗೇನ್ ಐ ಫೆಲ್ಟ್ ಡಿಪ್ರೆಸ್ಡ್. ಸೊ ನನ್ನ ಜೀವನದಲ್ಲಿ ಡಿಪ್ರೆಷನ್ ಹೀಗಾಗಿತ್ತು. ಬಟ್ ಇದು ನಾನು ಡಿಪ್ರೆಷನ್ ಜನರಲ್ ಆಗಿ ಹೇಳ್ತೀನಿ, ನನ್ನದೊಂಥರ ಡಿಫ್ರೆಂಟ್. ಅದು ನಾನು ರಿಕವರ್ ಆಗ್ತೀನಿ, ಸೆಲ್ಫ್ ರಿಕವರ್ ಆಗ್ತೀನಿ, ನನಗೆ ಅದು ಫೀಲ್ ಆಗ್ತದೆ ನನಗೆ ಡಿಪ್ರೆಷನ್ ಆಗುತ್ತೆ ಅಂತ. ನಾನು ಆವಾಗ ಯಾರಲ್ಲೂ ಮಾತಾಡಲಿಕ್ಕೆ ಇಷ್ಟಪಡಲ್ಲ. ತುಂಬ ಆತ್ಮೀಯರು ಯಾರಿದ್ದಾರೆ, ಹೆಚ್ಚಾಗಿ ನಾನು ಅಕ್ಕನಲ್ಲಿ ಹೇಳ್ತಾ ಇರ್ತೀನಿ ನನಗೆ ಹೀಗಾಯ್ತು. ಮತ್ತೊಬ್ಬರು ಅಂಕಲ್ ಇದ್ದರು, ಅವರು ತುಂಬ ಸರಿ ಮಾಡಿದ್ದು ಅವರು ನನ್ನನ್ನು. ನನಗೆ ಫೀಲ್ ಆಗ್ತಿದ್ದೆಲ್ಲ ಡಿಪ್ರೆಷನ್, ನನಗೆ ಅಡುಗೆ ಮಾಡಬೇಕು ಅನಿಸಲ್ಲ, ಆಫೀಸಿಗೆ ಹೋಗ್ಬೇಕು ಅನಿಸಲ್ಲ, ತುಂಬ ಲೋ ಎನರ್ಜಿ ಫೀಲ್ ಆಗೋದು. ನನ್ನ ಈಗ ತುಂಬ ಮಾತಾಡ್ತೀನಲ್ಲ ನಾನು, ಇವಾಗ ಮಾತು ಕಂಪ್ಲೀಟ್ ಬಿಟ್ಬಿಡ್ತೀನಿ, ಸೈಲೆಂಟ್ ಆಗಿರ್ತೀನಿ, ಒಬ್ಬಂಟಿಗಳಾಗಲಿಕ್ಕೆ ಇಷ್ಟಪಡ್ತೀನಿ, ನಿದ್ದೆ ಜಾಸ್ತಿ ಮಾಡ್ತೀನಿ, ನಾನು ತಿನ್ನೋದು ತುಂಬ ಕಡಿಮೆ ಆ ಟೈಮಲ್ಲಿ. ಸೊ ಈ ಥರ ಎಲ್ಲ ನನ್ನ ಸಿಮ್ಟಮ್ಸು. ಜನರಲಾಗಿ ನಾನು ಡಿಪ್ರೆಷನ್ ಬಗ್ಗೆ ಹೇಳ್ತಿದ್ರೆ ಇದೀಗ ಚಿಕ್ಕ ಮಕ್ಕಳಿಗೂ ಬರುತ್ತೆ. ಅದಕ್ಕೆ ಮೇಯ್ನ್ ಕಾರಣ ಲೋನ್ಲಿನೆಸ್. ಈಗ ನಾನು ನೋಡಿ 5 ಜನ ನಾವು ಅಕ್ಕ ತಂಗಿಯರು, ಒಂದು ಸಹೋದರಿಯ ಜೊತೆ ಬೆಳೆದವಳು ನಾನು. ಈಗಿನ ಮಕ್ಕಳಿಗೆ ಪಾರ್ಟ್ನರ್ಸ್ ಇರಲ್ಲ, ಅಂದರೆ ಒಂದು ಮಗು ಸಾಕು ಅಂತ ಹೇಳ್ತಿರಲ್ಲ. ಸೊ ಅವರಿಗೆ ಪಾರ್ಟ್ನರ್ಸ್ ಇರಲ್ಲ, ಕೆಲವೊಮ್ಮೆ ಫ್ರೆಂಡ್ಶಿಪ್ಪು ಮಾಡಲ್ಲ ಅವರು. ಯೂಶ್ವಲಿ ಅವರು ಏನಾಗ್ತಾರೆ, ಒಂದು ಟಿ ವಿಗೆ ಅಡಿಕ್ಟ್ ಆಗಿರ್ತಾರೆ, ಮೊಬೈಲಿಗೆ ಅಡಿಕ್ಟ್ ಆಗ್ತಾರೆ. ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಈ ಜನ್ರೇಷನ್ ಮಕ್ಕಳು ಒಬ್ಬರೇ ಇರೋರು ಒಂದು ಟಿ ವಿಗೆ ಅಡಿಕ್ಟ್ ಆಗ್ತಾರೆ, ಮೊಬೈಲಿಗೆ ಅಡಿಕ್ಟ್ ಆಗ್ತಾರೆ. ಮತ್ತು ಫ್ಯಾಮಿಲಿ ಎಲ್ಲ ಅಪ್ಪ ಅಮ್ಮ ಮಗು ಇದು ಮಾತ್ರ ಇರುತ್ತೆ. ನಮಗೆ ಅಪ್ಪ ಅಮ್ಮ, ಅಜ್ಜ ಅಜ್ಜಿ, ದೊಡ್ಡಮ್ಮ ಚಿಕ್ಕಮ್ಮ, ಅತ್ತೆಂದರು, ಮಾವಂದಿರು, ಈ ಥರ ಒಂದು ಜಾಯಿಂಟ್ ಫ್ಯಾಮಿಲಿ ಅಲ್ಲ, ನಮ್ಮದು ಇಂಡಿವಿಜುವಲ್ ಫ್ಯಾಮಿಲಿ ಇತ್ತು. ಬಟ್ ಹತ್ರನೇ ಇದ್ದರು, ರಜೆಗೆ ಹೋಗೋದು, ಕಸಿನ್ಸು ಇವರೆಲ್ಲಾಗಿ ನಾವೊಂಥರ ಚಂದ ಖುಷಿಪಟ್ಟು ಬೆಳೆದವರು ಬಾಲ್ಯ. ಬಟ್ ಆ ಬಾಲ್ಯ ಈಗಿನ ಮಕ್ಕಳಿಗಿಲ್ಲ. ನೀವು ಅಬ್ಸರ್ವ್ ಮಾಡಿ, ತುಂಬ ಮಕ್ಕಳು ಒಂಟಿಯಾಗಿ ಬೆಳೀತಾರೆ. ಅವರು ಏನು ಮಾಡ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ. ಇದೊಂದು ಲೋನ್ಲಿನೆಸ್ ಒಂದು ಕಾರಣ ಡಿಪ್ರೆಷನ್ಗೆ. ಇನ್ನೊಂದು ಹೆರಿಡಿಟ್ರಿ. ಈಗ ನನಗೆ ಬಂದಿದ್ದು ಹೆರಿಡಿಟ್ರಿ. ನನ್ನ ಅಮ್ಮನಿಗೆ ಲಾಸ್ಟಿಗೆ ಒಂದು 60 years 55 ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಶುಗರು, ಪ್ರೆಷರ್ ಅಂತ. ಸುಮ್ಮನೆ ಚಿಂತೆ ಮಾಡ್ಕೊಂಡಿದ್ರು. ಅವರಿಗೆ ಡಿಪ್ರೆಷನ್ ಇತ್ತು. ಅದು ನನ್ನ ಅಮ್ಮನ ಫ್ಯಾಮಿಲಿಯಿಂದ ಅಜ್ಜಿಗಿತ್ತು. ಅವರಿಗೆ ಸಾಯೋವಾಗ ಸ್ವಲ್ಪ ಸಮಯ ಮೊದಲು ಅವರು ಸಹ ಡಿಪ್ರೆಸ್ಡ್ ಆಗಿರಿ, ಯಾರಲ್ಲೂ ಮಾತಾಡ್ತಿರ್ಲಿಲ್ಲ, ಒಂಥರ ಸಮಸ್ಯೆ. ಸೊ ನನ್ನ ಡಿಪ್ರೆಷನ್ಗೆ ಕಾರಣ ಅದು ಹೆರಿಡಿಟ್ರಿ ಬಂದಿರೋದು. ಹೆರಿಡಿಟ್ರಿ ಒಂದು ರೀಸನು, ಮತ್ತು ಲೋನ್ಲಿನೆಸ್ಸು, ಮತ್ತು ಇವಾಗ ತುಂಬ ರೀಸನ್ ಇದೆ. ಡ್ರಗ್ ಇದು ಮಾಡ್ತಾರಲ್ಲ, ಕನ್ಸ್ಯೂಮ್ ಮಾಡ್ತಾರಲ್ಲ, ಅವ್ರಿಗೆ ಇರುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವರಿಗೆ ಡಿಪ್ರೆಷನ್ ಬರುತ್ತೆ, ಪ್ರೆಗ್ನೆನ್ಸಿ ಟೈಮಲ್ಲಿ. ಇನ್ನು ಮೆನೋಪಾಸ್, ಮುಟ್ಟು ನಿಲ್ಲುವ ಸಮಯದಲ್ಲಿ ಮಹಿಳೆಯರಿಗೆ ತುಂಬ ಡಿಪ್ರೆಷನ್ ಬರುತ್ತೆ. ತುಂಬ ಕೇರ್ ಮಾಡಬೇಕು ಆ ಟೈಮಲ್ಲಿ, ಅದು ಗೊತ್ತಾಗೋದಿಲ್ಲ ಕೆಲವರಿಗೆ, ಆ ಟೈಮಲ್ಲಿ ಬರುತ್ತೆ. ನೆಕ್ಸ್ಟು ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ಬರುತ್ತೆ. ಈಗ ಮನೆಯಲ್ಲಿ ಸಮಸ್ಯೆ ಇರುತ್ತೆ, ಅಪ್ಪ ಅಮ್ಮ ಜಗಳ ಮಾಡ್ತಾರೆ, ಏನಾದರೂ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇಶ್ಯೂಸು. ಈಗ ಕೆಲವರಿಗೆ ಅದು ಆಕ್ಸೆಪ್ಟ್ ಮಾಡಲಿಕ್ಕಾಗಲ್ಲ, ಹಾಗೆ ಡಿಪ್ರೆಷನ್ ಬರುತ್ತೆ. ಸೊ ಹಲವಾರು, ಮತ್ತು ಇಲ್ನೆಸ್ಸಿಂದ ಕಂಟಿನ್ಯೂಸ್. ಈಗ ನನಗೊಂದು ರೋಗ ಇದೆ, ಗುಣ ಆಗ್ತಾನೆ ಇಲ್ಲ, ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀನಿ, ಆವಾಗ ಡಿಪ್ರೆಷನ್ ಬರುತ್ತೆ. ಸೊ ಇದಿಷ್ಟು ಕಾರಣ ಡಿಪ್ರೆಷನ್ಗೆ. ಸೊ ಅದಕ್ಕೆ ಹೇಗೆ ಟ್ರೀಟ್ಮೆಂಟ್ ಕೊಡ್ಬೋದು ಅಂದರೆ, ಟಾಕಿಂಗ್, ಮಾತಾಡಿ, ಕೌನ್ಸಿಲಿಂಗ್ ಮೂಲಕನೇ ಅದಕ್ಕೆ ಮದ್ದು. ಯಾಕಂದರೆ ಅದಕ್ಕೆ ಮೆಡಿಸಿನ್ಸ್ ಏನಿಲ್ಲ, ಡಿಪ್ರೆಷನ್ಗೆ ಮೆಡಿಸಿನ್ಸ್ ಇಲ್ಲ. ಬಟ್ ನನಗೆ ಪರ್ಸ್ನಲಿ ಡಿಪ್ರೆಷನ್ ಬರುವಾಗ ನನಗೆ ಯಾರಲ್ಲೂ ಮಾತಾಡಲಿಕ್ಕೆ ಇಷ್ಟ ಇಲ್ಲ. ಯೂಶ್ವಲಿ ನಾನು ಕ್ಲೋಸ್ ಆಗಿ ಮಾತಾಡ್ತಿದ್ದು ನನ್ನ ಅಕ್ಕನವರಿಗೆ. ಎಷ್ಟು ಧೈರ್ಯ ಕೊಟ್ಟರು ಅವರು ನನಗೆ ಅದು ಆಕ್ಸೆಪ್ಟ್ ಮಾಡಲಿಕ್ಕೆ ಆಗ್ತಿಲ್ಲ. ಇಲ್ಲ ಅಕ್ಕ, ನಂಗೆ ಆಗ್ತಿಲ್ಲ, ನನಗೆ ಕೆಲಸಕ್ಕೆ ಹೋಗಬೇಕು ಅನಿಸ್ತಿಲ್ಲ. ನಾನು ಕೆಲವೆಲ್ಲ ಸಿಮ್ಟಮ್ಸ್ ಹೇಳಿದ್ದೆ ಅವರಿಗೆ. ಸೊ ಅವರಿಗೆ ಅರ್ಥ ಆಯಿತು. ಮತ್ತು ನನಗೆ ಮೆಡಿಟೇಷನ್ ಹೆಲ್ಪ್ ಆಗುತ್ತೆ ಅಂತ ಹೇಳಿದರು. ನನಗೆ ಆಗ ಮೆಡಿಟೇಷನ್ ಮಾಡಬೇಕು ಅನಿಸಲ್ಲ, ಬುಕ್ಸ್ ಓದಬೇಕು ಅನಿಸಲ್ಲ. ಮತ್ತು ನಾನು ತುಂಬ ನನ್ನನ್ನು ಬದಲಾಯಿಸಲಿಕ್ಕೆ ಸ್ವಲ್ಪ ಕಾಮಿಡಿ ಶೋಸ್ ಎಲ್ಲ ಇದೆಯಲ್ಲ, ಸೊ ನಾನು ಹೆಚ್ಚಾಗಿ ತುಳು ನಾಟಕಗಳಲ್ಲಿ ಅರವಿಂದ್ ಬೋಳಾರ್ ಇವರದೆಲ್ಲ ನೋಡ್ತಾ ಇದ್ದೆ. ಯಾಕಂದರೆ ನಾನೇ ಸ್ವಲ್ಪ ಚೇಂಜ್ ಆಗಲಿಕ್ಕೆ ಮೂವೀಸ್ ನೋಡ್ತಾ ಇದ್ದೆ, ಒಳ್ಳೊಳ್ಳೆ ಮೂವೀಸ್. ನಾನು ಹೆಚ್ಚಾಗಿ ಮಲಯಾಳಂ ಮೂವೀಸ್ ನೋಡ್ತಾ ಇದ್ದೆ. ನಾನು ಮೊಬೈಲ್ ಅಂದರೆ ಟಿ ವಿ ನನ್ನಲ್ಲಿ ಇಲ್ಲದ ಕಾರಣ, ಟಿ ವಿ ನಮ್ಮ ಮನೇಲಿಲ್ಲ. ಸೊ ಮೊಬೈಲಿಗೆ ನಾನು ನೋಡಿ ಆ ಫ್ರೀ ಟೈಮಲ್ಲಿ, ಈಗ ನನಗೆ ಒಂದು ದಿವಸ ರಜೆ ಕಳೆಯೋದು ಅವತ್ತು ಕಷ್ಟ ಆಗ್ತಿತ್ತು. ಆಫೀಸಿಗೆ ಹೋದರೆ ಹೇಗೋ ನಾನು ಡೇ ಸ್ಪೆಂಡ್ ಆಗ್ತಿತ್ತು. ಬಟ್ ನಾನು ಆ ಟೈಮಲ್ಲಿ ಮೊಬೈಲ್ ನೋಡ್ತಾ ಇದ್ದೆ, ಮೊಬೈಲಲ್ಲಿ ಮೂವೀಸ್ ವಾಚ್ ಮಾಡ್ತಿದ್ದೆ, ಮತ್ತು ತುಂಬ ಮ್ಯೂಸಿಕ್ ಕೇಳ್ತಾ ಇದ್ದೆ ನಾನು. ಹಳೇ ಕಾಲದ ಹಳೆ ಟೈಪಿದು ಮೂವೀಸ್ ಸಾಂಗ್ಸ್, ಮತ್ತು ತುಂಬ ಹೀಗೆ ದೇವರ ನಾಮ ಇದು ಕೇಳಿದರೆ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿತ್ತು. ಇದು ಇದಕ್ಕೆ ನಾನು ಎಜುಕೇಟೆಡ್ ಇರುವ ಕಾರಣ ನನ್ನ ಅಕ್ಕ ಯಾವತ್ತು ಹೇಳ್ತಿಲ್ಲ, ನೀನು ಎಜುಕೇಟೆಡ್ ಇದ್ದಿ, ನಿಮಗೆ ಸಿಮ್ಟಮ್ಸ್ ಬರೋ ಗೊತ್ತಾಗುತ್ತೆ, ಸೊ ಯು ಹ್ಯಾವ್ ಟು ರಿಕವರ್ ಯುವರ್ ಸೆಲ್ಫ್ ಅಂತ. ನನಗೆ ಯಾವ ಡಾಕ್ಟರ್ ಹತ್ರನೂ ಯಾರು ಕೌನ್ಸಿಲಿಂಗ್ ಮಾಡಿದ್ರು ನನಗೆ ಕಂಫರ್ಟೇಬಲ್ ಅನಿಸ್ತಿರಲಿಲ್ಲ, ನನಗೆ ಮಾತಾಡಲಿಕ್ಕೆ ಇಷ್ಟ ಇಲ್ಲ. ಸೊ ನೀವೇನು ಮಾಡಬೇಕಂದ್ರೆ, ನಿಮ್ಮ ಮಕ್ಕಳಿಗೆ ಆ ಥರ ನೀವು ಫೀಲ್ ಆಗ್ತಿದೆ, ಬಿ ಎ ಗುಡ್ ಫ್ರೆಂಡ್ ಆಫ್ ದೆಮ್. ಕೆಲವರಿಗೆ ಇಷ್ಟ ಆಗಲ್ಲ, ಇಷ್ಟ ಇಲ್ಲದವರನ್ನು ಫೋರ್ಸ್ ಮಾಡಬೇಡಿ. ಈಗ ನಿಂಗೆ ಏನಾಯಿತು ಡಿಪ್ರೆಷನ್, ನಿಂಗೆ ಯಾಕಾಯಿತು, ಹಾಗಾಯಿತು, ಹೀಗಾಯಿತು. ಈಗ ತುಂಬ ಈ ಸೋಷಿಯಲ್ ಮೀಡಿಯಾದಿಂದಾಗಿ ಮಕ್ಕಳು ಲೋನ್ಲಿನೆಸ್ ತುಂಬ ಫೀಲ್ ಮಾಡ್ತಾರೆ. ಎಲ್ಲ ಸೋಷಿಯಲ್ ಮೀಡಿಯಾಕ್ಕೆ ಅಡಿಕ್ಟ್ ಆಗ್ತಾರೆ. ಮತ್ತು ಲವ್ ಫೇಲಿಯರ್ ಎಲ್ಲ ಬಿಡಿ, ಅದು ಈಗ ಡಿಪ್ರೆಷನ್ ಆಗೋರು ಯಾರಿಲ್ಲ ಹುಡುಗರು. ನೀನಲ್ಲದೆ ನಿನ್ನ ಅಪ್ಪ ಅಂತೇಳಿ ಇನ್ನೊಬ್ಬರು ನೋಡ್ಕೋತಾರೆ, ಆ ಕಾರಣಕ್ಕೆ ಯಾರಿಗೂ ಬರಲ್ಲ. ಮತ್ತು ಫ್ಯಾಮಿಲಿ ರಿಲೇಷನ್ಶಿಪ್ ಯಾವುದಾದ್ರು ತುಂಬ ನಾವು ಹಚ್ಕೊಂಡಿದ್ರೆ, ಅವರು ನಮ್ಮನ್ನು ಬಿಟ್ಟು ಹೋದರೆ, ಅದಕ್ಕೆ ಕೆಲವೊಮ್ಮೆ ಬೇರೆ ಡಿಪ್ರೆಷನ್ ಬರುತ್ತೆ. ಸೊ ಈ ಪೇರೆಂಟ್ಸ್ ಆಗಿರೋರು ಅಥವಾ ನಿಮ್ಮ ಕೊಲೀಗ್ಸ್ಗೆ ಯಾರಿಗಾದರೂ ಆ ಸಿಮ್ಟಮ್ಸ್ ಇದ್ದರೆ
ಆದಷ್ಟು ಅವ್ರ ಜೊತೆಗಿದ್ದು ಸಪೋರ್ಟ್ ಮಾಡೋಕ್ಕೆ ನೋಡಿ, ಧೈರ್ಯ ಕೊಡೋಕ್ಕೆ. ಯಾಕಂದರೆ ಇದು ಡಿಪ್ರೆಷನ್, ಸುಯಿಸೈಡ್ ಅಟೆಂಪ್ಟ್ ಕೂಡ ಮಾಡ್ತಾರೆ ಮಕ್ಕಳು. ಕೆಲವು ಚಿಕ್ಕ ನಾನು ಇತ್ತೀಚೆಗೆ ನೋಡಿದ ನ್ಯೂಸ್, ಚಿಕ್ಕ ಮಕ್ಕಳು ಡಿಪ್ರೆಷನ್ ಬಂದು ಸುಯಿಸೈಡ್ ಅಟೆಂಪ್ಟ್ ಮಾಡೋದು. ಅದು ಗೊತ್ತಾಗಲ್ಲ ಆ ಟೈಮಲ್ಲಿ. ಯಾರು ಬೇಡ, ಜೀವನನೇ ಬೇಡ ಅಂತ, ಖಿನ್ನತೆ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಜೀವನನೇ ಬೇಡ ಅಂತ ಅನಿಸೋದು ಸಹಜ. ಸೊ ಆದಷ್ಟು ನೀವು ಸಪೋರ್ಟ್ ಮಾಡಿ ಅಂಥ ಮಕ್ಕಳನ್ನ. ಲೋನ್ಲಿನೆಸ್ ಬೇಡ, ಯಾಕೆ ಒಬ್ಬಂಟಿಗಳಾಗಿ ಇರಲಿಕ್ಕೆ ಇಷ್ಟಪಡಬೇಡಿ. ಅವರನ್ನು ಇಷ್ಟ ಇರುವ ಜಾಗಕ್ಕೆ, ಈಗ ಟೆಂಪಲ್ಸ್, ಪಾರ್ಕ್, ಅವರಿಗೆ ಚಿಕ್ಕ ಮಕ್ಕಳಿಗೆ ನಾನು ಹೇಳ್ತಿರೋದು, ದೊಡ್ಡವರಿಗೆ ಏನು ಮಾಡೋಕ್ಕಾಗಲ್ಲ. ಬಿ ಎ ಗುಡ್ ಪಾರ್ಟ್ನರ್. ಈಗ ಹೆಂಡತಿಗಿದೆ ಅಂತ ಹೇಳಿದ್ರೆ ಗಂಡ ಗುಡ್ ಪಾರ್ಟ್ನರ್ ಆಗಿ ಅವ್ರ ಜೊತೆ ನಿಲ್ಲಬೇಕು. ಸೊ ಅದು ಈಕ್ವಲ್ ಮೆಂಟಲಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಆಗುತ್ತೆ. ಪಾರ್ಟ್ನರ್ಸ್ ಚೆನ್ನಾಗಿರಬೇಕು. ಈ ಅಪ್ಪ ಅಮ್ಮನೂ ಯಾರು ಸಿಸ್ಟರ್ಸು, ಈಗ ಹೆಚ್ಚಾಗಿ ಸಿಸ್ಟರ್ಸ್ ಸಿಬ್ಲಿಂಗ್ಸ್ ಇರಲ್ಲ, ಅಕ್ಕನೋ ಅಣ್ಣನೋ ಇರಲ್ಲ. ಇವರು ತುಂಬ ಖಿನ್ನತೆಗೊಳಪಡ್ತಾರೆ. ಅವರಿಗೆ ಹೇಳಲಿಕ್ಕೂ ಅಲ್ಲ, ಹೇಳದ ಆಗಲಿಕ್ಕೂ ಇಂಥದ್ದು ಪರಿಸ್ಥಿತಿ. ಆದಷ್ಟು ಅವರನ್ನು ಪೀಸ್ ಆಫ್ ಮೈಂಡ್ ಸಿಗೋ ಆಶ್ರಮಕ್ಕೋ, ಟೆಂಪಲ್ಸ್, ಎಲ್ಲಿ ಬೇಕಾದರೂ ಅವರಿಗೆ ಖುಷಿ ಕೊಡುವಂಥ ಜಾಗಕ್ಕೆ, ಬೀಚ್, ಪ್ರಕೃತಿ, ಹೀಗೆ. ನಾನು ಇತ್ತೀಚೆಗೆ ಪರಿಚಯದವರೊಬ್ಬರು ಅವರು ಹೇಳಿದರು ನನಗೆ, ಈ ಥರ ಡಿಪ್ರೆಷನ್ ಸಿಮ್ಟಮ್ಸ್ ಆಗ್ತಿದೆ. ನಾನು ಹೇಳಿದೆ, ನಿಮಗೆ ಯಾರಲ್ಲಿ ಮಾತಾಡಲಿಕ್ಕೆ ಇಷ್ಟ ಇಲ್ಲ ಅಂದರು. ಓಕೆ, ಯಾರಲ್ಲೂ ಮಾತಾಡಬೇಡಿ ನೀವು, ನಿಮ್ಗೆ ಏನು ಅನಿಸ್ತೋ ಮಾಡಿ. ನೀವು ಸಾಧ್ಯ ಆದರೆ ಬೀಚ್ ಸೈಡಿಗೋ ಅಥವಾ ನೇಚರ್, ಮರಗಿಡಗಳಿರುತ್ತಲ್ಲ, ಕೂಲಾದ ಪ್ಲೇಸ್, ಲೋನ್ಲಿ ಇರುವ ಪ್ಲೇಸಿಗೆ ಹೋಗಿ ಸುಮ್ಮನೆ ಈ ಪ್ರಾಣಿಗಳ, ನಿಮ್ಗೆ ಇಷ್ಟದ ಪ್ರಾಣಿಗಳು, ಇವ್ರ ಜೊತೆ ಮಾತಾಡಿ, ಗಿಡಗಳ ಜೊತೆ ಮಾತಾಡಿ, ನಿಮ್ಮ ಮನಸ್ಸಿನ ನೋವನ್ನೆಲ್ಲ ಅಲ್ಲಿ ಹೇಳ್ಕೊಳ್ಳಿ ಅಂದರು. ಯಾಕಂದರೆ ಕೆಲವರಿಗೆ ನಾವು ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡ್ರೆ ಅವರು ಬೇರೆ ರೀತಿ ಅರ್ಥ ಮಾಡ್ಕೊಳ್ಳಿ, ಯಾರನ್ನು ಟ್ರಸ್ಟ್ ಮಾಡೋ ಕಾಲ ಅಲ್ಲ. ಸೊ ಅವರಿಗೆ ನಾನು ಹೇಳಿದೆ, ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಫೀಲಿಂಗ್ಸ್ ಇದೆಯೋ ಅದು ನೀವು ಸೈಲೆಂಟ್ ಆದ ಪ್ಲೇಸಿಗೆ, ನಿಮಗೆ ಖುಷಿ ಕೊಡುವಂಥ ಪ್ಲೇಸ್, ದೇವಸ್ಥಾನನೋ, ಬೀಚ್ ಸೈಡೋ, ಒಂದು ಪ್ರಕೃತಿ ಇರುವ ಸ್ಥಳಕ್ಕೋ, ಇಲ್ಲಿ ಹೋಗಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅಲ್ಲಿ ಹಂಚಿಕೊಳ್ಳಿ. ನೀವು ರಿಲ್ಯಾಕ್ಸ್ ಆಗ್ತೀರಾ. ನಾನು ಹಾಗೆ ಮಾಡ್ತೀನಿ. ನಾನು ತುಂಬ ಬೇಜಾರಾದಾಗ ಅಳೋದು ಕಮ್ಮಿ, ನನಗೆ ಸಿಟ್ಟು ಬರೋದು ಜಾಸ್ತಿ. ನಾನೇನು ಮಾಡ್ತೀನಿ, ಒಬ್ಬಂಟಿಗಳಾಗಿರಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಗಿಡಗಳ ಜೊತೆನೋ, ಇಲ್ಲ ನಾನು ಸುಮ್ಮನೆ ಕೂತ್ಕೊಂಡು, ನನಗೆ ತುಂಬ ಇಷ್ಟ ಸಮುದ್ರದ ಬದಿ ಹೋಗಿ ನಿಲ್ಲೋದು ಅಂತ. ಬಟ್ ಇಲ್ಲಿ ಸಿಟಿ, ನಾನು ಪಾರ್ಕಲ್ಲಿ ಹೋಗ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ಅಲ್ಲಿ ಇದಾಗುತ್ತೆ. ಟೆಂಪಲ್ಸು ಕೂಡ ನನಗೆ ಕಂಫರ್ಟೇಬಲ್ ಆಗ್ತಾಯಿಲ್ಲ, ಯಾಕಂದರೆ ಸಿಟಿಯಲ್ಲಿ ಇದ್ಕೊಂಡು ಟೆಂಪಲ್ಸ್ ಕೂಡ ಕಂಫರ್ಟೇಬಲ್ ಆಗ್ತಿಲ್ಲ. ಸಾಧಾರಣ ಒಬ್ಬಳೇ ಇದ್ಕೊಂಡು ನಾನು ಯಾವುದಾದ್ರೂ ಮ್ಯೂಸಿಕ್ ಕೇಳೋದು. ಸೊ ಹೀಗೆ ನನಗೆ ವೆನ್ ಐ ವಾಸ್ ಫೀಲಿಂಗ್ ಲೋ, ನಾನು ತುಂಬ ಡಿಪ್ರೆಸ್ಡ್ ಅನ್ನೋವಾಗ ನಾನು ಈ ಥರ ಮಾಡ್ತೀನಿ. ಸೊ ನಿಮಗೂ ಕೂಡ ಇನ್ನೂ ಮಾತಾಡ್ತೀನಿ. ಈ ಟಾಪಿಕ್ ತುಂಬ ದೊಡ್ಡದಾಯ್ತು ಅನ್ನಿಸ್ತದೆ ವೀಡಿಯೋಸ್. ಇನ್ನು ನಾನು ಇದರ ಬಗ್ಗೆ ತುಂಬ ಮಾತಾಡ್ತೀನಿ. ತುಂಬ ಇದೆ, ಈ ಮಾನಸಿಕ ಸಮಸ್ಯೆಗಳು, ಕಾಯಿಲೆಗಳು ತುಂಬ ಇದೆ. ನಾನೊಂದು ಟೀಚಿಂಗ್ ಫೀಲ್ಡಲ್ಲಿ ಇರೋದ್ರಿಂದ, ನನ್ನ ಅಕ್ಕನೂ ಟೀಚರ್ ಆಗಿದ್ಲು. ನಾನು ಹೇಳಿದೆ, ನಾನು 10th ಇರುವಾಗಲೇ ನನ್ನ ಅಕ್ಕ ಟೀಚಿಂಗ್ ಫೀಲ್ಡಲ್ಲಿ, ಅವಳಿಗೊಂದು ಸೈಕಾಲಜಿ ಅಂತ ಸಬ್ಜೆಕ್ಟ್ ಇತ್ತು. ಆಗ ನಾವು ತುಂಬ ಡಿಸ್ಕಸ್ ಮಾಡ್ತಿದ್ವಿ ಟಾಪಿಕ್ ಬಗ್ಗೆ, ಮಕ್ಕಳ ಸೈಕಾಲಜಿ ಬಗ್ಗೆ ಎಲ್ಲ. ಸೊ ತುಂಬ ವಿಚಾರ ಇದೆ. ಸಣ್ಣ ಸಣ್ಣ ವಿಚಾರಗಳನ್ನು ನೆಕ್ಸ್ಟ್ ಹಂಚ್ಕೊಳ್ತೀನಿ. ನಮಗೆ ಒಂದು ಸ್ವಲ್ಪ ದಿವಸ ಈ ಮಾನಸಿಕ ಕಾಯಿಲೆಗಳು, ಮಾನಸಿಕ ರೋಗಗಳು, ಮತ್ತು ನನಗೆ ಕಮೆಂಟ್ ಮಾಡುವ ಕೆಲವು ಮಾನಸಿಕ ರೋಗಿಗಳು, ಇವರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಶುಭ.